ಪ್ರೀತಿಸಿದ ಹುಡುಗಿಗಾಗಿ ಕಳ್ಳತನಕ್ಕೆ ಇಳಿದಿರುವಂತಹ ಪ್ರಕರಣ ಇದು. ಹಿಂದೆ ಅನೇಕ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದು ಒಂದು ಅದಕ್ಕೆ ಸೇರಿದೆ. ಕಾರಣ ಆ ಹುಡುಗಿ ಏನು ಕೇಳಿದಾಳೆ, ಅವಳಿಗೆ ಏನೋ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಇನ್ಯಾವ ರೀತಿಯಾಗಿ ಹುಡುಗಿ ಇರಬೇಕು ಅಂತ ನೋಡ್ಕೊಳ್ಳಿ. ಖದೀಮರ ಹೆಡೆಮುರಿಯನ್ನೇನೋ ವರ್ತೂರು ಪೊಲೀಸರು ಕಟ್ಟಿದ್ದಾರೆ. ಬಟ್ ಇವತ್ತು ನೋಡ್ಬೇಕು, ದಿವಾಸ್ ಕಮಿ, ಆರೋಹನ್ ತಾಪ ಮತ್ತು ಅಸ್ಮಿತಾ ಈಗ ಲಾಕ್ ಆಗಿರೋದು. ಕಳ್ಳತನ ಕೇಳಿತಾನೆ ಅವನು ಪ್ರೇಮಿ. ಐಫೋನ್ ಪ್ರೋಮ್ಯಾಕ್ಸ್ ಅಂತೆ 30 ದುಬಾರಿ ಫೋನ್ಗಳನ್ನು ಕಳ್ಳತನ ಮಾಡಿದ್ದಾನೆ. ಪ್ರೇಯಸಿಗಾಗಿ ಕ್ರೋಮಾ ಶೋರೂಮ್ನಲ್ಲಿ ಕದ್ದಿದ್ದ ಇವನು. ದುಬಾರಿ ಫೋನ್ಗಳನ್ನು ಲಪಟಾಯಿಸಿದ್ದಂತಹ ಸಿಕ್ಕಿಂ ಗ್ಯಾಂಗ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಮದುವೆ ಆದ ಗಂಡನನ್ನ ಬಿಟ್ಟು ಪ್ರಿಯಕರನೊಟ್ಟಿಗೆ ಸೇರಿರ್ತಾರಂತೆ ಅವಳು ಮಹಿಳೆ. ಅಂದರೆ ಯಾವುದಕ್ಕೋಸ್ಕರ ಬಂದಿದ್ದಾಳೆ ಅಂತೇಳಿ ನೀವು ಯೋಚನೆ ಮಾಡಿ. ಲವರ್ ಕದ್ದು ತಂದ ಮೊಬೈಲನ್ನು ಮಾರಾಟ ಮಾಡ್ತಾ ಇದ್ಲಂತೆ ಇವಳು. ಖದೀಮರ ಹೆಡೆಮುರಿಯನ್ನು ಈಗ ವರ್ತೂರು ಪೊಲೀಸರು ಕಟ್ಟಿದ್ದಾರೆ. 3 ಜನ, ದಿವಾಸ್ ಕಮಿ, ಆರೋಹನ್ ತಾಪ ಮತ್ತು ಅಸ್ಮಿತಾ ಅನ್ನುವಂಥವ್ರು 3 ಜನ ಈಗ ಲಾಕ್ ಆಗಿದ್ದಾರೆ. ಗಂಡನನ್ನು ಬಿಟ್ಟು ಲವರ್ ಜೊತೆಗೆ ಬಂದಿದ್ದಾಳೆ ಅಂದಮೇಲೆ ಅಲ್ಲಿ ಕಳ್ಳತನ ಮಾಡಿಸ್ಕೊಂಡು ಕಳ್ಳತನದ ಮೊಬೈಲ್ಗಳನ್ನು ಮಾರಾಟ ಮಾಡುವಂಥ ಕೆಲಸಕ್ಕೆ ಇಳಿತಾ ಇದ್ದಾಳೆ. ಅಂದರೆ ಇದು ಹೊಸದಾಗಿ ಶುರುವಾದಂಥ ಲವ್ ಅಲ್ಲ ಅಂತ ಕಾಣಿಸುತ್ತೆ. ಮುಂಚೆಯಿಂದನೇ ಇದ್ದಂಗೆ ಕಾಣಿಸುತ್ತೆ. ಇದು ಮನೆಯ ಒತ್ತಾಯ ಮೂಲಕವಾಗಿ ಮದುವೆಯನ್ನು ಮಾಡಿಸಿರ್ತಾರೆ, ತದನಂತರ ವಾಪಸ್ ಬಂದಿದ್ದಾರೆ. ಇಂಥ ಜೀವನ ಬೇಕಾ? ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ಪ್ರೇಯಸಿಗಾಗಿ ಶೋರೂಮ್ಗಳಲ್ಲಿ ಮೊಬೈಲ್ಗಳನ್ನು ಕಳ್ಳತನ ಮಾಡ್ತಿದ್ದಂಥ ಒಂದು ಗ್ಯಾಂಗನ್ನು ವರ್ತೂರು ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಬಂಧನವನ್ನು ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ಸಿಕ್ಕಿಂನಿಂದ ಬಂದು ಕಳೆದ 6 ತಿಂಗಳ ಹಿಂದೆ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ರಾತ್ರಿ ಶ್ರೀಮಂತಿಕೆ ಪಡೆದುಕೊಳ್ಳಲಿಕ್ಕೆ ಈ ರೀತಿ ಕೃತ್ಯಗಳನ್ನು ಎಸಗ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಇದು ದಿವಾಸ್ ಏನಿದ್ದಾನೆ, ಈ ಅಸ್ಮಿತಾ ಎಂಬ ಮಹಿಳೆಯನ್ನ ಇಟ್ಕೊಂಡು ಆತ ಲಿವಿಂಗ್ ಟುಗೆದರ್ನಲ್ಲಿ ಇಬ್ಬರೂ ಕೂಡ ಇರ್ತಾರೆ. ಅದಾದ ಬಳಿಕ ಇವರು ತನ್ನ ಪ್ರೇಯಸಿಗಾಗಿ ಈ ರೀತಿ ಕೃತ್ಯಗಳನ್ನು ಎಸಗ್ತಿದ್ರು ಇನ್ನೊಬ್ಬ ಆರೋಪಿಯನ್ನ ಇಟ್ಕೊಂಡು ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಸದ್ಯ 3 ಜನ ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡಿರುವಂಥ ವರ್ತೂರು ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಇವರು 2 ಶೋರೂಮ್ಗಳಲ್ಲಿ ನುಗ್ಗಿ ಏನು ದೋಚ್ಕೊಂಡಿದ್ರು 30 ಲಕ್ಷ ಮೌಲ್ಯದ ದುಬಾರಿ ಬೆಲೆಯ 28 ಮೊಬೈಲ್ಗಳನ್ನು ಕೂಡ ಪೊಲೀಸರು ಸೀಜ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ.